ರೈಟ್, ಮತ್ತಷ್ಟು ಅಪ್ಡೇಟ್ಸ್ ಇದೇ ರಿಪ್ಲೈ ನೋಟಿಸ್ಗೆ ಸಂಬಂಧಪಟ್ಟ ಹಾಗೆ ಯುವರಾಜ್ ಕುಮಾರ್ ಆರೋಪವೇ ಬೇರೆ, ರಿಯಾಲಿಟಿಯೇ ಬೇರೆ. ಈ ಆಘಾತದಿಂದಾನೇ ಶ್ರೀದೇವಿ ಭಾರತವನ್ನ ಬಿಟ್ಟು ಹೊರಹೋಗಿದ್ದು. ಶ್ರೀದೇವಿ ಒಳ್ಳೆಯ ಸಂಸ್ಥೆಯಲ್ಲಿ ಡಿಗ್ರಿಯನ್ನ ಹೊಂದಿರುವಂತಹ ವಿದ್ಯಾವಂತೆ. ಕಿರುಕುಳ ನೀಡಿ ಮದುವೆಯಾಗಿ ಮನೆಯಿಂದ ಆಚೆ ಹಾಕಿದ್ದಾರೆ. ರಿಪ್ಲೈ ಲೀಗಲ್ ನೋಟಿಸ್ನಲ್ಲಿ ಶ್ರೀದೇವಿಯವರ ಪರ ವಕೀಲರು ಉಲ್ಲೇಖ ಮಾಡಿರುವಂತಹ ವಿಚಾರ ಇದು. ಗಮನಿಸಿದ್ರಿ ನೀವು ಯಾವ ಆರೋಪವನ್ನ ಮಾಡಿದ್ದಾರೆ ಶ್ರೀದೇವಿಯವರು ಅಂತ ಹೇಳಿ. ಯುವರಾಜ್ ಕುಮಾರ್ ಏನ್ ಆರೋಪವನ್ನ ಮಾಡಿದ್ದಾರೋ ಅದು ಬರೀ ಆರೋಪ ಅಷ್ಟೇ, ಆದ್ರೆ ರಿಯಾಲಿಟಿ ಬೇರೆನೇ ಇದೆ. ಈ ಆಘಾತ ಅಂದ್ರೆ ಸಹ ನಟಿಯ ಜೊತೆಗೆ ಅಫೇರ್ ಇರುವಂತಹ ವಿಚಾರ ಗೊತ್ತಾದಂತಹ ನಂತರದಲ್ಲಿ ಆ ಆಘಾತದಿಂದಾನೇ ಶ್ರೀದೇವಿ ಭಾರತವನ್ನ ಬಿಟ್ಟು ಹೋಗಿದ್ದು ಅಥವಾ ನಾನ್ ಭಾರತವನ್ನ ಬಿಟ್ಟು ಹೋಗಿದ್ದು ಅಂತ ಹೇಳಿ ರಿಪ್ಲೈ ನೋಟಿಸ್ ನಲ್ಲಿ ತಿಳಿಸಿದ್ದಾರೆ ಶ್ರೀದೇವಿ. ಒಳ್ಳೆಯ ಸಂಸ್ಥೆಯಲ್ಲಿ ಡಿಗ್ರಿಯನ್ನ ಹೊಂದಿರುವಂತಹ ವಿದ್ಯಾವಂತಿ ನಾನು, ಆದ್ರೆ ಮದುವೆಯಾಗಿ ಅದಾದ ನಂತರ ಕಿರುಕುಳವನ್ನ ಕೊಟ್ಟು ಮನೆಯಿಂದ ಆಚೆ ಹಾಕಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಶ್ರೀದೇವಿ ಮಾಡಿದ್ದಾರೆ. ರಿಪ್ಲೈ ನೋಟಿಸ್ನಲ್ಲಿ ಯುವರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ ಮಾಡ್ತಾ ಇರುವಂತಹ ಬಹಳ ಗಂಭೀರ ಆರೋಪ ಇದು. ಆತ ಸಹ ನಟಿಯನ್ನ ನಾನಿದ್ದಾಗಲೇ ಮನೆಗೆ ಕರ್ಕೊಂಡು ಬಂದಿದ್ದಾನೆ. ಆ ಯಾವ ಸಹ ನಟಿಯ ಜೊತೆ ಅಫೇರ್ ಇದೆ ಅಂತ ಹೇಳಿ ಶ್ರೀದೇವಿಯವರು ಆರೋಪ ಮಾಡ್ತಿದ್ದಾರೋ, ಶ್ರೀದೇವಿಯವರು ಮನೆಯಲ್ಲಿದ್ದಂತಹ ಸಂದರ್ಭದಲ್ಲೇ ಆ ಸಹ ನಟಿಯನ್ನ ಮನೆಗೆ ಕರ್ಕೊಂಡು ಬಂದಿದ್ದಂತೆ ಯುವರಾಜ್ ಕುಮಾರ್ ಅವರು. ಸಹ ನಟಿಯ ಮುಂದೆ ಶ್ರೀದೇವಿ ಜೊತೆ ಬಹಳ ಕ್ರೂರವಾಗಿ ನಡ್ಕೊಂಡಿದ್ದಾರಂತೆ. ಹೀಗಂತ ರಿಪ್ಲೈ ನೋಟಿಸ್ ನಲ್ಲಿ ಶ್ರೀದೇವಿ ಅವರು ಆರೋಪ ಮಾಡಿದ್ದಾರೆ. ಆ ರಿಪ್ಲೈ ನೋಟಿಸ್ ನ ಪ್ರತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಅದರಲ್ಲಿರುವಂತಹ ಒಂದೊಂದು ಅಂಶಗಳನ್ನು ಕೂಡ ಅದು ಹೇಗಿದೆಯೋ ಹಾಗೆ ನಿಮ್ಮ ಮುಂದಿಡುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಇದೆಲ್ಲವೂ ಕೂಡ ಶ್ರೀದೇವಿ ಅವರು ಲೀಗಲ್ ನೋಟಿಸ್ಗೆ ಕೊಟ್ಟಂತಹ ಆ ರಿಪ್ಲೈ ನೋಟಿಸ್ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಯುವರಾಜ್ ಕುಮಾರ್ ಅವರ ಲಾಯರ್ನ ಮೆನ್ಷನ್ ಮಾಡಿ, ಜೊತೆಗೆ ಯುವರಾಜ್ ಕುಮಾರ್ ಅವರನ್ನ ಮೆನ್ಷನ್ ಮಾಡಿ ಗುರುರಾಜ್ ಕುಮಾರ್ ಅಂತ ಹೆಸರು ಕಾಣುತ್ತೆ ನಿಮ್ಗೆ. ಆ ಗುರುರಾಜ್ ಕುಮಾರ್ ಹೆಸರು ಅದು ಯುವರಾಜ್ ಕುಮಾರ್ ಅವರ ಹೆಸರೇನೆ. ಸಿನಿಮಾಗೆ ಬಂದ ನಂತರ ಯುವರಾಜ್ ಕುಮಾರ್ ಅಂತ ಹೇಳಿ ಬದಲಿಸಿಕೊಂಡ್ರು. ಅದನ್ನ ಅವರಿಬ್ಬರಿಗೆ ಸಿಸಿಗೆ ಹಾಕಿ ಕೊಟ್ಟಿರುವಂತಹ ರಿಪ್ಲೈ ನೋಟಿಸ್ ಇದು. ಆ ರಿಪ್ಲೈ ನೋಟಿಸ್ ನಲ್ಲಿ ಆರೋಪ ಮಾಡಿದ್ದಾರೆ ಶ್ರೀದೇವಿ ಅವರು. ಅದನ್ನ ನಿಮ್ಮ ಮುಂದಿಡುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಯಥಾವತ್ತಾಗಿ ಅಲ್ಲಿ ಏನ್ ಮೆನ್ಷನ್ ಮಾಡಲಾಗಿದೆಯೋ ಅದನ್ನ ನಿಮ್ಮ ಮುಂದಿಡುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಈಗ ಗಮನಿಸಿದ್ರಿ ಶ್ರೀದೇವಿ ಅವರು ಮಾಡಿದಂತಹ ಆರೋಪಗಳನ್ನ. ನನ್ನನ್ನ ಫೋರ್ಸ್ಫುಲಿ ಕಳಿಸುವಂತಹ ಕೆಲಸ ಆಯ್ತು. ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ಓದಿ ಡಿಗ್ರಿಯನ್ನ ಪಡ್ಕೊಂಡವಳು ನಾನು. ಮದುವೆಯಾದಂತಹ ನಂತರದಲ್ಲಿ ಕಿರುಕುಳವನ್ನ ನೀಡಿದ್ರು, ಮನೆಯಿಂದ ಆಚೆ ಹಾಕಿದ್ರು. ಸಹ ನಟಿಯನ್ನ ನಾನಿದ್ದಂತಹ ಸಂದರ್ಭದಲ್ಲೇ ಯುವರಾಜ್ ಕುಮಾರ್ ಅವರು ಮನೆಗೆ ಕರ್ಕೊಂಡು ಬಂದಿದ್ರು. ಆಕೆಯ ಮುಂದೆ ನನ್ನ ಜೊತೆಗೆ ಬಹಳ ಕ್ರೂರವಾಗಿ ನಡ್ಕೊಂಡ್ರು ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ ಶ್ರೀದೇವಿ ಅವರು ತಾವು ಕೊಟ್ಟಂತಹ ರಿಪ್ಲೈ ನೋಟಿಸ್ನಲ್ಲಿ. ಇದು ಮತ್ತೊಂದು ಅಪ್ಡೇಟ್. ಆ ರಿಪ್ಲೈ ನೋಟಿಸ್ ನಲ್ಲಿ ಇರುವಂತಹ ವಿಚಾರ ಅದರಲ್ಲಿ ಏನ್ ಮೆನ್ಷನ್ ಮಾಡಲಾಗಿದೆ ನೋಡ್ತಾ ಇದ್ದೀರಿ. ಮದುವೆಗೂ ಮುನ್ನ 5 ವರ್ಷಗಳ ಕಾಲ ಪರಸ್ಪರ ಪ್ರೀತಿಸ್ತಾ ಇದ್ರು ಶ್ರೀದೇವಿ ಹಾಗೆ ಯುವರಾಜ್ ಕುಮಾರ್. ಆದ್ರೆ ಮದುವೆಗೆ ಮುಂಚೆ ಯುವರಾಜ್ ಕುಮಾರ್ ನಿರುದ್ಯೋಗಿಯಾಗಿದ್ರು. ಆರ್ಥಿಕವಾಗಿ ಅವರ ಕೂಡ ಸ್ಟೇಬಲ್ ಆಗಿರಲಿಲ್ಲ. ರಿಪ್ಲೈ ನೋಟಿಸ್ ನಲ್ಲಿ ಶ್ರೀದೇವಿ ಮಾಡಿರುವಂತಹ ಗಂಭೀರ ಆರೋಪ ಇದು. ಶ್ರೀದೇವಿ ತಮ್ಮ ಲಾಯರ್ ಮೂಲಕ ಆ ಲೀಗಲ್ ನೋಟಿಸ್ಗೆ ರಿಪ್ಲೈ ನೋಟಿಸ್ ನ ಕಳುಹಿಸಿದ್ರಲ್ಲ, ಅಂದ್ರೆ ತಮ್ಮ ಉತ್ತರವನ್ನ ಕಳುಹಿಸಿದ್ರಲ್ಲ, ಅದ್ರಲ್ಲಿ ಮೆನ್ಷನ್ ಮಾಡಿರುವಂತಹ ವಿಚಾರಗಳನ್ನ ಗಮನಿಸ್ತಾ ಇದ್ದೀವಿ. ಮದುವೆಗೂ ಮುನ್ನ 5 ವರ್ಷ ನಾವಿಬ್ರು ಕೂಡ ಪ್ರೀತಿಸ್ತಾ ಇದ್ವಿ. ನಾನು ಹಾಗೆ ಯುವರಾಜ್ ಕುಮಾರ್ ಪ್ರೀತಿಸ್ತಾ ಇದ್ವಿ. ಮದುವೆಯ ಮುಂಚೆ ಯುವರಾಜ್ ಕುಮಾರ್ಗೆ ಯಾವುದೇ ರೀತಿಯಾದಂತಹ ಉದ್ಯೋಗ ಇರಲಿಲ್ಲ. ಅವರೊಬ್ಬ ನಿರುದ್ಯೋಗಿಯಾಗಿದ್ರು. ಆರ್ಥಿಕವಾಗಿ ಅವರ ಕುಟುಂಬವೂ ಕೂಡ ಸ್ಟೇಬಲ್ ಇರಲಿಲ್ಲ. ಅಂದ್ರೆ ಇಲ್ಲಿ ಅವರು ಮೆನ್ಷನ್ ಮಾಡ್ತಾ ಇರೋದು ರಾಘವೇಂದ್ರ ರಾಜ್ಕುಮಾರ್ ಅವರ ಕುಟುಂಬದ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ. ರಿಪ್ಲೈ ಲೀಗಲ್ ನೋಟಿಸ್ ನಲ್ಲಿ ಮೆನ್ಷನ್ ಮಾಡಿರುವಂತಹ ವಿಚಾರ ಇದು. ಶ್ರೀದೇವಿ ಅವರು ಸ್ವತಃ ಯುವರಾಜ್ ಕುಮಾರ್ ಅವರಿಗೆ ಅವರ ಕರಿಯರ್ ಬಗ್ಗೆ ಫೋಕಸ್ ಇರಲಿಲ್ಲ. ಅವರ ಕರಿಯರ್ ಬಗ್ಗೆ ಗುರಿನೇ ಇರಲಿಲ್ಲ. ಮದುವೆ ಸಮಯದಲ್ಲಿ ಅದ್ಧೂರಿಯಾಗಿ ಮದುವೆ ಮಾಡುವುದಕ್ಕೆ ಒತ್ತಡವನ್ನ ಹೇರಿದ್ರು. ಯುವ ಕುಟುಂಬದ ಕಡೆಯಿಂದ 10,000 ಜನ ಆ ಮದುವೆಗೆ ಬಂದಿದ್ರು. ರಿಪ್ಲೈ ಲೀಗಲ್ ನೋಟಿಸ್ ನಲ್ಲಿ ಶ್ರೀದೇವಿ ಮಾಡಿರುವಂತಹ ಗಂಭೀರ ಆರೋಪ ಇದು. ಈಗ ನಾವು ಗಮನಿಸ್ತಾ ಇರುವಂತಹ ಅಂಶಗಳು ಏನು, ಮದುವೆ ಹೇಗಾಯ್ತು, ಅವರಿಬ್ಬರ ನಡುವೆ ಪ್ರೀತಿ ಹುಟ್ಟಿದ ಹೇಗೆ, ಆ ವಿಚಾರಗಳು ಕೂಡ ಆ ರಿಪ್ಲೈ ನೋಟಿಸ್ ನಲ್ಲಿ ಮೆನ್ಷನ್ ಆಗಿವೆ. ಅದನ್ನ ಉಲ್ಲೇಖ ಮಾಡಿದ್ದಾರೆ ಶ್ರೀದೇವಿ ಅವರು. ಮದುವೆಗೂ ಮುನ್ನ 5 ವರ್ಷಗಳ ಕಾಲ ನಾವು ಪರಸ್ಪರ ಪ್ರೀತಿಸ್ತಾ ಇದ್ವಿ. ಮದುವೆಗೂ ಮುಂಚೆ ಯುವರಾಜ್ ಕುಮಾರ್ ಅವರಿಗೆ ಯಾವುದೇ ರೀತಿಯಾದಂತಹ ಕೆಲಸ ಇರಲಿಲ್ಲ.
ಅವರು ಆಗ ನಟ ಕೂಡ ಆಗಿರಲಿಲ್ಲ, ಸಿನಿಮಾದಲ್ಲೂ ಕೂಡ ಅವರು ಗುರುತಿಸಿಕೊಂಡಿರಲಿಲ್ಲ. ಅವರೊಬ್ಬ ನಿರುದ್ಯೋಗಿಯಾಗಿದ್ರು. ಅಷ್ಟು ಮಾತ್ರ ಅಲ್ಲ, ಆರ್ಥಿಕವಾಗಿ ಅವರ ಕುಟುಂಬ, ಯುವರಾಜ್ ಕುಮಾರ್ ಅವರ ಕುಟುಂಬ ಸ್ಟೇಬಲ್ ಕೂಡ ಆಗಿರಲಿಲ್ಲ ಅಂತ ಹೇಳಿ ರಿಪ್ಲೈ ನೋಟಿಸ್ನಲ್ಲಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಶ್ರೀದೇವಿ. ಜೊತೆಗೆ ಯುವರಾಜ್ ಕುಮಾರ್ ಅವರ ಬಗ್ಗೆ ಅವರು ಮಾಡಿರುವಂತಹ ಮತ್ತೊಂದು ಗಂಭೀರ ಆರೋಪ ಏನು ಅಂದ್ರೆ, ಯುವರಾಜ್ ಕುಮಾರ್ ಅವರಿಗೆ ತಮ್ಮ ಕರಿಯರ್ನ ಬಗ್ಗೆ ಯಾವುದೇ ರೀತಿಯಾದಂತಹ ಗುರಿ ಇರಲಿಲ್ಲ. ಮದುವೆಯ ಸಂದರ್ಭದಲ್ಲಿ, ಮದುವೆಯ ಸಮಯದಲ್ಲಿ ಯುವರಾಜ್ ಕುಮಾರ್ ಅವರ ಕುಟುಂಬದ ಕಡೆಯಿಂದ ಅದ್ಧೂರಿ ಮದುವೆ ಮಾಡಿಕೊಡ್ಬೇಕು ಅನ್ನುವಂಥ ಒತ್ತಡವನ್ನ ನಮ್ಮ ಮೇಲೆ ಹೇರಲಾಗಿತ್ತು. ಆ ಸಂದರ್ಭದಲ್ಲಿ ಆ ಮದುವೆಗೆ ಯುವ ಕುಟುಂಬದ ಕಡೆಯಿಂದ 10,000 ಜನ ಬಂದಿದ್ರು ಅಂತ ಹೇಳಿ ರಿಪ್ಲೈ ನೋಟಿಸ್ನಲ್ಲಿ ಶ್ರೀದೇವಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇದ್ಯಾವುದೂ ಕೂಡ ಯಾರೋ ಹೇಳಿದ್ದು, ಮತ್ಯಾರೋ ಮಾಡಿದ್ದು, ಇನ್ನೊಂದ್ಯಾರೋ ಕುಟುಂಬಸ್ಥರ ಆಪ್ತರ ಮೂಲಗಳು ಹೇಳಿದ್ದು ಖಂಡಿತ ಅಲ್ಲವೇ ಅಲ್ಲ. ಸ್ವತಃ ಶ್ರೀದೇವಿಯವರು ಮಾಡಿರುವಂತಹ ಆರೋಪ. ಅದಕ್ಕೆ ಸಾಕ್ಷಿಯನ್ನ ನಾವು ನಿಮಗೆ ತೋರಿಸಿದ್ವಿ. ಅಮೆರಿಕಾದ ಬಾಸ್ಟನ್ ನಿಂದ ಕಳೆದ ಮೇ 28ನೇ ತಾರೀಕು ಶ್ರೀದೇವಿಯವರು ಯುವರಾಜ್ ಕುಮಾರ್ ಕಳುಹಿಸಿದಂತಹ ಲೀಗಲ್ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿರ್ತಾರೆ. ಆ ಲೀಗಲ್ ನೋಟಿಸ್ಗೆ ಕೊಟ್ಟಂತಹ ರಿಪ್ಲೈ ನೋಟಿಸ್ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಆ ರಿಪ್ಲೈ ನೋಟಿಸ್ ನಲ್ಲಿ ಉಲ್ಲೇಖವಾಗಿರುವಂತಹ ಅಂಶಗಳನ್ನೇ ನಾವು ನಿಮ್ಮ ಮುಂದಿಡ್ತಾ ಇರೋದು. ಯಥಾವತ್ತಾಗಿ ಅಲ್ಲಿ ಏನು ಆರೋಪಗಳನ್ನ ಮಾಡಲಾಗಿದೆ, ಶ್ರೀದೇವಿಯವರು ಯುವರಾಜ್ ಕುಮಾರ್ ಅವರ ಮೇಲೆ ಏನೆಲ್ಲ ಆರೋಪಗಳನ್ನ ಮಾಡಿದ್ದಾರೆ, ಅದನ್ನ ಯಥಾವತ್ತಾಗಿ ಇಡುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಅದೇ ಲೀಗಲ್ ನೋಟಿಸ್ನ ಆ ರಿಪ್ಲೈ ನೋಟಿಸ್ ಇದೆಯಲ್ಲ, ಅದನ್ನು ಗಮನಿಸ್ತಾ ಇದ್ದೀರಿ. ಎಕ್ಸಾಕ್ಟ್ ಆಗಿ ಡೇಟ್ ಕೂಡ ಅಲ್ಲಿ ಮೆನ್ಷನ್ ಆಗಿದೆ, 28/5/2024 ಅಂದ್ರೆ ಮೊನ್ನೆ ಮೇ 28ನೇ ತಾರೀಕು ಕೊಟ್ಟಿರುವಂತಹ ರಿಪ್ಲೈ ನೋಟಿಸ್ ಇದು. ಇನ್ನು ಅವರು ಮೀಡಿಯಾ ರಿಪ್ಲೈ ಮಾಡುವಂತಹ ಸಂದರ್ಭದಲ್ಲೂ ಕೂಡ ನೀವಾಗಲೇ ಗಮನಿಸಿದ್ರಿ ನ್ಯೂಸ್ ಫಸ್ಟ್ ನಲ್ಲಿ ಆ ವಾಟ್ಸ್ಆಪ್ ಮೆಸೇಜ್ ಒಂದನ್ನ ಕಳುಹಿಸಿದ್ರು. ಈ ಎಲ್ಲ ಸುದ್ದಿ ಈಗ ಸದ್ದು ಮಾಡೋಕೆ ಶುರು ಮಾಡಿದಂತಹ ನಂತರದಲ್ಲಿ ಅಲ್ಲಿಂದಾನೇ ಅವರು ವಾಟ್ಸ್ಆಪ್ ಮೂಲಕ ರಿಯಾಕ್ಟ್ ಮಾಡಿದ್ರು. ಆ ವಾಟ್ಸ್ಆಪ್ ರಿಪ್ಲೈ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅದನ್ನ ಸ್ಕ್ರೀನ್ ಮೇಲೆ ಹಾಕೋದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ನಮ್ಮ ಟೀಮ್ಗೆ. ಅವರು ಏನ್ ಮೆನ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯುವ ಕಳುಹಿಸಿದಂತಹ ಲೀಗಲ್ ನೋಟಿಸ್ಗೆ ನಾನು ಆಲ್ರೆಡಿ ಆನ್ಸರ್ನ ಮಾಡಿದ್ದೀನಿ, ಈಗಾಗಲೇ ನಾನು ಉತ್ತರವನ್ನ ಕೊಟ್ಟಿದ್ದೀನಿ. ಡಿವೋರ್ಸ್ ನೋಟಿಸ್ನ ನ್ಯಾಯಾಲಯದ ಮೂಲಕ ಏನ್ ಕಳುಹಿಸಲಾಗಿದೆ, ಆ ಡಿವೋರ್ಸ್ ನೋಟಿಸ್ ಇದುವರೆಗೂ ಕೂಡ ನನ್ನವರೆಗೆ ತಲುಪಿಲ್ಲ. ಬಂದಂತಹ ನಂತರದಲ್ಲಿ ನ್ಯಾಯಾಲಯಕ್ಕೆ ನಾನು ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಗಮನಿಸ್ತಾ ಇದ್ದೀರಿ, ಇದೇ ಶ್ರೀದೇವಿ ಅವರು ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದು ವಾಟ್ಸ್ಆಪ್ ಮೂಲಕ ಕೊಟ್ಟಂತಹ ಮೆಸೇಜ್. ಬಹಳ ಸ್ಪಷ್ಟವಾಗಿ ಅದರಲ್ಲಿ ಬರೆದಿದ್ದಾರೆ, ಚಿತ್ರರಂಗದವರಿಗೆ ಏನಾಗಿದೆ ಅನ್ನುವಂಥದ್ದು, ಮಾಧ್ಯಮದವರಿಗೆ ಏನಾಗಿದೆ ಅನ್ನುವಂಥದ್ದು ಗೊತ್ತಿದೆ ಅನ್ನುವಂಥದ್ದನ್ನ ಮೆನ್ಷನ್ ಮಾಡ್ತಾರೆ. ಜೊತೆಗೆ ನಾನು ನ್ಯಾಯಾಲಯಕ್ಕೆ ನಾನು ಉತ್ತರವನ್ನ ಕೊಡ್ತೀನಿ. ವಿಚ್ಛೇದನದ ಅರ್ಜಿ ಇದುವರೆಗೂ ನನಗೆ ಸಿಕ್ಕಿಲ್ಲ, ಸಿಕ್ಕಾಗ ನ್ಯಾಯಾಲಯಕ್ಕೆ ನಾನು ಉತ್ತರಿಸ್ತೀನಿ. ಸದ್ಯಕ್ಕೆ ನಾನೇನೂ ಕೂಡ ಬೇರೇನು ಮಾತನಾಡುವಂಥ ಮಾನಸಿಕ ಪರಿಸ್ಥಿತಿಯಲ್ಲಿ ನಾನಿಲ್ಲ ಅನ್ನುವಂಥದ್ದನ್ನ ಮೆನ್ಷನ್ ಮಾಡ್ತಾರೆ. ಅದರ ಜೊತೆಗೆ ಆ ಲೀಗಲ್ ನೋಟಿಸ್ ಮೆನ್ಷನ್ ಆಗಿದೆ ನೋಡಿ, ಆ ರಿಪ್ಲೈನಲ್ಲಿ, ವಾಟ್ಸಪ್ ರಿಪ್ಲೈನಲ್ಲಿ ಲೀಗಲ್ ನೋಟಿಸ್ಗೆ ನಾನು ಉತ್ತರವನ್ನ ಕೊಡುವಂತಹ ಕೆಲಸವನ್ನ ನಾನು ಮಾಡಿದ್ದೇನೆ, ಉತ್ತರಿಸಿದ್ದೇನೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ಈಗ ನೀವು ಗಮನಿಸಿದ್ರಲ್ಲ ಆ ಲೀಗಲ್ ನೋಟಿಸ್, ಆಗ್ಲೇ ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ಲೀಗಲ್ ನೋಟಿಸ್ಗೆ ಕೊಟ್ಟಂತಹ ರಿಪ್ಲೈ ನೋಟಿಸ್, ಇದನ್ನೇ ಅವರು ಮೆನ್ಷನ್ ಮಾಡಿದ್ದು ಕಳುಹಿಸಿದಂತಹ ಮೆಸೇಜ್ನಲ್ಲೂ. ಇದೇ ಆ ರಿಪ್ಲೈ ನೋಟಿಸ್. ಇದೇ ರಿಪ್ಲೈ ನೋಟಿಸ್ನಲ್ಲಿ ಯುವರಾಜ್ ಕುಮಾರ್ ಅವರ ವಿರುದ್ಧ ಬಹಳ ಗಂಭೀರವಾದಂತಹ ಆರೋಪಗಳನ್ನ ಶ್ರೀದೇವಿಯವರು ಮಾಡಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.